ರಾಮ ಒಬ್ಬ ಸಾಮಾನ್ಯ ಯುವಕ. ಅವನು ಒಂದು ಸಣ್ಣ ಪಟ್ಟಣದಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಜೀವನ ತುಂಬ ಸರಳ. ಮನೆ, ಕೆಲಸ, ಮನೆ ಅಷ್ಟೇ ಆಗಿತ್ತು. ಆದರೆ ಒಂದು ದಿನ ಅವನಿಗೆ ಒಂದು ಅಜ್ಞಾತ ಲೆಟರ್ ಬಂದಿತ್ತು. ಅದರೊಳಗೆ ಕೇವಲ ಒಂದು ಸಾಲು, ನೀನು ಹುಡುಕುತ್ತಿರುವುದು ನಿನ್ನ ಮುಂದೆ ಇದೆ. ರಾಮ ಗಾಬರಿಯಾದ. ನಾನು ಏನನ್ನು ಹುಡುಕುತ್ತಿಲ್ಲ, ಇದೇಕೆ ಎಂದು ಯೋಚಿಸಿದ. ಆದರೆ ಆ ದಿನದಿಂದ ಅವನಿಗೆ ವಿಚಿತ್ರ ಸಂಗತಿಗಳು ನಡೆಯಲು ಶುರುವಾದವು. ಬ್ಯಾಂಕ್ನಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ರಾಮನನ್ನು ನೋಡಿ ನಗುತ್ತಾ ಹೇಳಿದ, ನೀನು ಈಗ ಸತ್ಯಕ್ಕೆ ಹತ್ತಿರವಾಗಿದ್ದೀಯಾ. ರಾಮ ಕೇಳುವಷ್ಟರಲ್ಲಿ ಆ ವ್ಯಕ್ತಿ ಕಾಣೆಯಾಗಿದ್ದ. ರಾಮ ಮನೆಗೆ ಬಂದಾಗ ಅವನ ಟೇಬಲ್ ಮೇಲೆ ಒಂದು ಚೀಟಿ ಇತ್ತು. ನೀನು ನಿನ್ನನ್ನು ನೀನೇ ಅರಿತರೆ ಸಾಕು ಎಂದು ಇತ್ತು. ಈ ಬಾರಿ ರಾಮ ಭಯಪಡಲಿಲ್ಲ. ಅವನಿಗೆ ಕುತೂಹಲ ಹೆಚ್ಚಾಯಿತು. ಆಗ ಅವನು ಹಳೆಯ ಫೋಟೋ ಆಲ್ಬಮ್ ಅನ್ನು ತೆರೆದ. ಅಲ್ಲಿ ಒಂದು ಫೋಟೋ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಅದೇ ವಯಸ್ಸಾದ ವ್ಯಕ್ತಿ, ಆದರೆ ಫೋಟೋದಲ್ಲಿ ಅವನು ರಾಮನ ತಂದೆಯ ಜೊತೆ ನಿಂತಿದ್ದ. ರಾಮ ತಕ್ಷಣ ತನ್ನ ತಾಯಿಯನ್ನು ಕೇಳಿದ. ತಾಯಿ ಸ್ವಲ್ಪ ನಿಶ್ಶಬ್ದವಾಗಿ ಹೇಳಿದಳು, ಆ ವ್ಯಕ್ತಿ ನಿನ್ನ ತಂದೆಯ ಪ್ರಾಣ ಸ್ನೇಹಿತ. ನಿನ್ನ ತಂದೆ ಸತ್ತ ಮೇಲೆ ಅವರು ಕಾಣೆಯಾಗಿದ್ದಾರೆ. ಆಗ ಮುಂದಿನ ದಿನ ರಾಮ ಮತ್ತೆ ಬ್ಯಾಂಕಿಗೆ ಹೋದ. ಆ ವಯಸ್ಸಾದ ವ್ಯಕ್ತಿ ಮತ್ತೆ ಬಂದು ಹೇಳಿದ, ನಿನ್ನ ತಂದೆಯ ಹೆಸರು ಉಳಿಸುವುದು ನಿನ್ನ ಕೈಯಲ್ಲಿದೆ ಎಂದು ಹೇಳಿ ಅವನ ಕೈಗೆ ಒಂದು ಫೈಲನ್ನು ಕೊಟ್ಟನು. ಅದರೊಳಗೆ ಬ್ಯಾಂಕ್ನಲ್ಲಿ ನಡೆಯುತ್ತಿದ್ದ ಮೋಸದ ಸಾಕ್ಷಿಗಳು ಇತ್ತು. ಆಗ ರಾಮನಿಗೆ ಅರ್ಥವಾಯಿತು, ಅವನಿಗೆ ಬಂದ ಚೀಟಿಗಳು ಅವನನ್ನು ಸತ್ಯದ ಕಡೆಗೆ ತೆಗೆದುಕೊಂಡು ಹೋಗಲು ಅಂತ. ಆಗ ರಾಮ ಧೈರ್ಯದಿಂದ ಮೋಸವನ್ನು ಬಹಿರಂಗಪಡಿಸಿದ. ಅವನ ತಂದೆಯ ಹೆಸರನ್ನು ಸ್ವಚ್ಛ ಮಾಡಿದ. ಆ ವಯಸ್ಸಾದ ವ್ಯಕ್ತಿ ಮತ್ತೆ ಕಾಣಿಸಲೇ ಇಲ್ಲ. ಆದರೆ ರಾಮ ಈಗ ಅರ್ಥ ಮಾಡಿಕೊಂಡ, ಕೆಲವೊಮ್ಮೆ ರಹಸ್ಯಗಳು ಭಯ ಹುಟ್ಟಿಸಲು ಅಲ್ಲ, ಸತ್ಯದ ದಾರಿಯನ್ನು ತೋರಿಸಲು ಬರುತ್ತವೆ ಎಂದು. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.